ರಜತ್ನಂತಹ ಮಗನಿರಬಾರದು. ಸುದೀಪ್ ಮುಂದೆ ಹನುಮಂತನ ಹಾಡು. ಬಿಗ್ ಬಾಸ್ ಕನ್ನಡ 11ರ ವಿನ್ನರ್ ಯಾರೆಂದು ತಿಳಿಯಲು ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಎಂದಿನಂತೆ ಸುದೀಪ್ ಜಬರ್ದಸ್ತ್ ಆಗಿ ಸ್ಟೈಲಿಶ್ ಲುಕ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಕಂಡಂತೆ ಹೇಗೆ ಎಂಬುದನ್ನು ಸುದೀಪ್ ಮುಂದೆ ವಿವರಿಸಿದ್ದಾರೆ. ಆಗ ರಜತ್ ರೀತಿ ಮಗನಿರಬಾರದು ಎಂದು ಹಾಡಿನ ಮೂಲಕ ಹನುಮಂತ ವರ್ಣಿಸಿದ್ದಾರೆ. ಭವ್ಯ ಎಲಿಮಿನೇಟ್ ಆದ್ಮೇಲೆ ಟಾಪ್ ಸ್ಪರ್ಧಿಗಳ ನಡುವೆ ಗೆಲುವಿಗಾಗಿ ಹಣಾಹಣಿ ನಡೆಯುತ್ತಿದೆ. ಯಾರಿಗೆ ಬಿಗ್ ಬಾಸ್ ವಿನ್ನರ್ ಪಟ್ಟ ಅಲಂಕರಿಸುತ್ತಾರೆ ಎಂಬ ಕೌತುಕ ಮನೆ ಮಾಡಿದೆ. ಇದೆಲ್ಲದರ ನಡುವೆ ಫಿನಾಲೆ ದಿನದ ಎಪಿಸೋಡ್ ಮಸ್ತಾಗಿ ನಡೆಯುತ್ತಿದೆ. ಈ ಕುರಿತು ಪ್ರೋಮೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದೆ. ಸುದೀಪ್ ವೇದಿಕೆಗೆ ಎಂಟ್ರಿ ಕೊಡುತ್ತಲೇ ಮನೆಯ ಸ್ಪರ್ಧಿಗಳು ಯಾರೆಲ್ಲ ಹೇಗೆ ಎಂದು ಹನುಮಂತನ ಬಳಿ ಕೇಳಿ ಫನ್ ಮಾಡಿದ್ದಾರೆ. ಆಗ ಶಿಶಿರಣ್ಣ, ಆಗ ಚಲೋ ಆಡ್ತಿದ್ದ, ಐಶ್ವರ್ಯ ಹಿಂದೆ ಬಿದ್ದು ಯಾಕೋ ಸ್ಲೋ ಆದ ರೀ ಎಂದಿದ್ದಾರೆ ಹನುಮಂತ. ಅನುಷಾ ಅಕ್ಕ ಚಪಾತಿ ತಿನ್ನುತ್ತಾ ಇದ್ರು ಎಂದು ಕ್ರೇಜಿ ಆನ್ಸರ್ ಕೊಟ್ಟಿದ್ದಾರೆ. ಧರ್ಮ ತಿನ್ನಿಸ್ತಾ ಇದ್ರು, ಅನುಷಾ ತಿಂತಿದ್ರು, ಮಾನಸಾನ ನಾನೇ ಕಳಿಸ್ಬಿಟ್ಟೆ ಸರ್ ಎಂದಿದ್ದಾರೆ. ಆನಂತರ ರಜತ್ ಬಗ್ಗೆ ವಿಚಾರಿಸಿದ ಕಿಚ್ಚನಿಗೆ ರಜತ್ನಂತಹ ಮಗನಿರಬಾರದು, ಜಗಳ ಮಾಡಕ ಎಂದು ಹಾಡಿನ ಮೂಲಕ ಹನುಮಂತ ಗುಣಗಾನ ಮಾಡಿದ್ದಾರೆ. ಹನುಮಂತನ ಹಾಡಿಗೆ ಕಿಚ್ಚ ಸೇರಿ ಎಲ್ಲಾ ಸ್ಪರ್ಧಿಗಳು ಬಿದ್ದು ಬಿದ್ದು ನಕ್ಕಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.